ಕುರ್ಚಿಕಾಳಗದ ಮಧ್ಯೆ ಡಿಕೆ ಶಿವಕುಮಾರ್ ಈಗ ದೆಹಲಿ ಯಾತ್ರೆಯನ್ನ ಕೊಟ್ಟಿದ್ರು. ಅದು ಫಲ ಕೊಟ್ಟಂತೆ ಕಾಣಿಸ್ತಾ ಇದೆ. ಡಿಸಿಎಂಗೆ ಕೊನೆಗೂ ಕೂಡ ಹೈಕಮಾಂಡ್ ನಾಯಕರ ದರ್ಶನ ಆಗಿದೆ. ವರಿಷ್ಠರ ಭೇಟಿಯ ಬಳಿಕ ಡಿಕೆಶಿ ಫುಲ್ ಖುಷಿಯಾಗಿದ್ದಾರೆ. ಡಿಕೆಶಿ ನಗುವಿನ ಹಿಂದಿರುವಂತಹ ಸೀಕ್ರೆಟ್ ಆದ್ರೂ ಏನು? ಟ್ರಬಲ್ ಶೂಟರ್ಗೆ ವರಿಷ್ಠರು ಅಭಯ ನೀಡಿದ್ರಾ ಅನ್ನುವಂತಹ ಪ್ರಶ್ನೆ ಇದೆ. ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದಂತೆ ಡಿಕೆಶಿ ದೆಹಲಿಗೆ ದಂಡೆತ್ತಿ ಹೋಗಿದ್ರು. ಹೈಕಮಾಂಡ್ ನಾಯಕರ ಭೇಟಿಗೆ ದಿನಗಟ್ಟಲೆ ಕಾದಿದ್ರು. ಸಂದರ್ಭ ಬಂದಾಗಲೆಲ್ಲ ರಾಷ್ಟ್ರ ರಾಜಧಾನಿಗೆ ಹೋಗಿ ವರಿಷ್ಠರ ಮನೆಯ ಕದ ತಟ್ಟಿದ್ರು. ಅಷ್ಟೇ ಅಲ್ಲ, ಡಿಕೆ ಬಣ ಕೂಡ ವರಿಷ್ಠರ ಭೇಟಿಗೆ ತಂಡೋಪತಂಡವಾಗಿ ಹೋಗಿತ್ತು. ಆದ್ರೆ ಟ್ರಬಲ್ ಶೂಟರ್ಗೆ ವರಿಷ್ಠರ ಭೇಟಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಹೈಕಮಾಂಡ್ ಬಳಿ ತೆರಳಲು ಕಾತರದಿಂದ ಇದ್ದ ಡಿಸಿಎಂಗೆ ಕೊನೆಗೂ ನಾಯಕರ ದರ್ಶನ ಭಾಗ್ಯ ಸಿಕ್ಕಿದೆ. ಸೋನಿಯಾ ರಾಹುಲ್ ಜೊತೆ ಡಿಕೆ ಲಂಚ್ ಲೆಕ್ಕಾಚಾರ. ಡಿಕೆ ಶಿವಕುಮಾರ್ಗೆ ಸಿಕ್ತ ಹೈಕಮಾಂಡ್ ಅಭಯ. ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿತ್ತು. ದೆಹಲಿ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ನಡೆಸಿತ್ತು. ಆದ್ರೆ ಇದು ಡಿಕೆಶಿಗೆ ಪ್ಲಸ್ ಪಾಯಿಂಟ್ ಆದಂತೆ ಕಾಣ್ತಿದೆ. ಈ ಸಮಾವೇಶಕ್ಕೂ ಮುನ್ನ ಇಂದಿರಾ ಭವನದಲ್ಲಿ ನಡೆದ ಹೈಕಮಾಂಡ್ ಔತಣಕೂಟದಲ್ಲಿ ಡಿಕೆಶಿಗೆ ಅಭಯ ಸಿಕ್ತಾ ಎಂಬ ಚರ್ಚೆ ಜೋರಾಗಿದೆ. ಮಧ್ಯಾಹ್ನ ಔತಣಕೂಟದಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ನಗುಮುಖದಲ್ಲಿ ಹೈಕಮಾಂಡ್ ನಾಯಕರಿಗೆ ನಮಸ್ಕರಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಯವರನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿಗೆ ಶೇಕ್ ಹ್ಯಾಂಡ್ ಮಾಡಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಹೈಕಮಾಂಡ್ ಅಭಯದ ಬಗ್ಗೆ ಮಾತಾಡಲ್ಲ. ಡಿಸಿಎಂ ಡಿಕೆಶಿ ನಗುವಿನ ಹಿಂದೆ ಕುತೂಹಲ. ಭೋಜನ ವೇಳೆ ರಾಹುಲ್ ಗಾಂಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವೋಟ್ ಚೋರಿ ಹೋರಾಟಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. 5 ನಿಮಿಷ ವರಿಷ್ಠರ ಕುಶಲೋಪಚಾರಿ ವಿಚಾರಿಸಿದ ಡಿಸಿಎಂ ವೋಟ್ ಚೋರಿ ದೊಡ್ಡ ಮಟ್ಟದ ಹೋರಾಟ ಎಂದಿದ್ದಾರೆ. ಈ ಮೂಲಕ ರಾಹುಲ್ ಗಾಂಧಿ ಮನಸ್ಸು ಗೆಲ್ಲುವ ಪ್ರಯತ್ನ ಮಾಡಿದಂತೆ ಕಾಣ್ತಿದೆ. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ. ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ. ಪರ್ಸನಲ್ ಭೇಟಿ ಏನಿಲ್ಲ. ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಅದೆಲ್ಲ ನಾನು ಅದೆಲ್ಲ ಹೇಳಕ್ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಕುರ್ಚಿಕಾಳಗದ ಮಧ್ಯೆ ಡಿಕೆ ಶಿವಕುಮಾರ್ ಈಗ ದೆಹಲಿ ಯಾತ್ರೆಯನ್ನ ಕೊಟ್ಟಿದ್ರು. ಅದು ಫಲ ಕೊಟ್ಟಂತೆ ಕಾಣಿಸ್ತಾ ಇದೆ. ಡಿಸಿಎಂಗೆ ಕೊನೆಗೂ ಕೂಡ ಹೈಕಮಾಂಡ್ ನಾಯಕರ ದರ್ಶನ ಆಗಿದೆ. ವರಿಷ್ಠರ ಭೇಟಿಯ ಬಳಿಕ ಡಿಕೆಶಿ ಫುಲ್ ಖುಷಿಯಾಗಿದ್ದಾರೆ. ಡಿಕೆಶಿ ನಗುವಿನ ಹಿಂದಿರುವಂತಹ ಸೀಕ್ರೆಟ್ ಆದ್ರೂ ಏನು? ಟ್ರಬಲ್ ಶೂಟರ್ಗೆ ವರಿಷ್ಠರು ಅಭಯ ನೀಡಿದ್ರಾ ಅನ್ನುವಂತಹ ಪ್ರಶ್ನೆ ಇದೆ. ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದಂತೆ ಡಿಕೆಶಿ ದೆಹಲಿಗೆ ದಂಡೆತ್ತಿ ಹೋಗಿದ್ರು. ಹೈಕಮಾಂಡ್ ನಾಯಕರ ಭೇಟಿಗೆ ದಿನಗಟ್ಟಲೆ ಕಾದಿದ್ರು. ಸಂದರ್ಭ ಬಂದಾಗಲೆಲ್ಲ ರಾಷ್ಟ್ರ ರಾಜಧಾನಿಗೆ ಹೋಗಿ ವರಿಷ್ಠರ ಮನೆಯ ಕದ ತಟ್ಟಿದ್ರು. ಅಷ್ಟೇ ಅಲ್ಲ, ಡಿಕೆ ಬಣ ಕೂಡ ವರಿಷ್ಠರ ಭೇಟಿಗೆ ತಂಡೋಪತಂಡವಾಗಿ ಹೋಗಿತ್ತು. ಆದ್ರೆ ಟ್ರಬಲ್ ಶೂಟರ್ಗೆ ವರಿಷ್ಠರ ಭೇಟಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಹೈಕಮಾಂಡ್ ಬಳಿ ತೆರಳಲು ಕಾತರದಿಂದ ಇದ್ದ ಡಿಸಿಎಂಗೆ ಕೊನೆಗೂ ನಾಯಕರ ದರ್ಶನ ಭಾಗ್ಯ ಸಿಕ್ಕಿದೆ. ಸೋನಿಯಾ ರಾಹುಲ್ ಜೊತೆ ಡಿಕೆ ಲಂಚ್ ಲೆಕ್ಕಾಚಾರ. ಡಿಕೆ ಶಿವಕುಮಾರ್ಗೆ ಸಿಕ್ತ ಹೈಕಮಾಂಡ್ ಅಭಯ. ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿತ್ತು. ದೆಹಲಿ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ನಡೆಸಿತ್ತು. ಆದ್ರೆ ಇದು ಡಿಕೆಶಿಗೆ ಪ್ಲಸ್ ಪಾಯಿಂಟ್ ಆದಂತೆ ಕಾಣ್ತಿದೆ. ಈ ಸಮಾವೇಶಕ್ಕೂ ಮುನ್ನ ಇಂದಿರಾ ಭವನದಲ್ಲಿ ನಡೆದ ಹೈಕಮಾಂಡ್ ಔತಣಕೂಟದಲ್ಲಿ ಡಿಕೆಶಿಗೆ ಅಭಯ ಸಿಕ್ತಾ ಎಂಬ ಚರ್ಚೆ ಜೋರಾಗಿದೆ.
ಮಧ್ಯಾಹ್ನ ಔತಣಕೂಟದಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ನಗುಮುಖದಲ್ಲಿ ಹೈಕಮಾಂಡ್ ನಾಯಕರಿಗೆ ನಮಸ್ಕರಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಯವರನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿಗೆ ಶೇಕ್ ಹ್ಯಾಂಡ್ ಮಾಡಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಹೈಕಮಾಂಡ್ ಅಭಯದ ಬಗ್ಗೆ ಮಾತಾಡಲ್ಲ. ಡಿಸಿಎಂ ಡಿಕೆಶಿ ನಗುವಿನ ಹಿಂದೆ ಕುತೂಹಲ. ಭೋಜನ ವೇಳೆ ರಾಹುಲ್ ಗಾಂಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಓಟ್ ಚೋರಿ ಹೋರಾಟಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. 5 ನಿಮಿಷ ವರಿಷ್ಠರ ಕುಶಲೋಪಚಾರಿ ವಿಚಾರಿಸಿದ ಡಿಸಿಎಂ ಓಟ್ ಚೋರಿ ದೊಡ್ಡ ಮಟ್ಟದ ಹೋರಾಟ ಎಂದಿದ್ದಾರೆ. ಈ ಮೂಲಕ ರಾಹುಲ್ ಗಾಂಧಿ ಮನಸ್ಸು ಗೆಲ್ಲುವ ಪ್ರಯತ್ನ ಮಾಡಿದಂತೆ ಕಾಣುತ್ತಿದೆ. ಕೂಡ ಭೇಟಿಯಾಗಿದ್ರಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ರಿ. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ. ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ, ಪರ್ಸನಲ್ ಭೇಟಿ ಏನಿಲ್ಲ. ಮಾತಾಡುವಂಥದ್ದು ಇದ್ದೇ ಇರುತ್ತೆ ಸರ್. ಬಟ್ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಅದೆಲ್ಲ ಏನಾದರೂ ಅಭಯ ಸಮಯದಲ್ಲಿ ಏನಾದರೂ ಅಭಯ ನೀಡಿದ್ರ ಸರ್? ನಾನು ಅದೆಲ್ಲ ಹೇಳಕ್ಕೆ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಕುರ್ಚಿ ಕಾಳಗದ ಮಧ್ಯೆ ಡಿಕೆ ಶಿವಕುಮಾರ್ ಈಗ ದೆಹಲಿ ಯಾತ್ರೆಯನ್ನ ಕೊಟ್ಟಿದ್ರು. ಅದು ಫಲ ಕೊಟ್ಟಂತೆ ಕಾಣಿಸ್ತಾ ಇದೆ. ಡಿಸಿಎಂಗೆ ಕೊನೆಗೂ ಕೂಡ ಹೈಕಮಾಂಡ್ ನಾಯಕರ ದರ್ಶನ ಆಗಿದೆ. ವರಿಷ್ಠರ ಭೇಟಿಯ ಬಳಿಕ ಡಿಕೆಶಿ ಫುಲ್ ಖುಷಿಯಾಗಿದ್ದಾರೆ. ಡಿಕೆಶಿ ನಗುವಿನ ಹಿಂದಿರುವಂತಹ ಸೀಕ್ರೆಟ್ ಆದ್ರೂ ಏನು? ಟ್ರಬಲ್ ಶೂಟರ್ಗೆ ವರಿಷ್ಠರು ಅಭಯ ನೀಡಿದ್ರಾ ಅನ್ನುವಂತಹ ಪ್ರಶ್ನೆ ಇದೆ. ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದಂತೆ ಡಿಕೆಶಿ ದೆಹಲಿಗೆ ದಂಡೆತ್ತಿ ಹೋಗಿದ್ರು. ಹೈಕಮಾಂಡ್ ನಾಯಕರ ಭೇಟಿಗೆ ದಿನಗಟ್ಟಲೆ ಕಾದಿದ್ರು. ಸಂದರ್ಭ ಬಂದಾಗಲೆಲ್ಲ ರಾಷ್ಟ್ರ ರಾಜಧಾನಿಗೆ ಹೋಗಿ ವರಿಷ್ಠರ ಮನೆಯ ಕದ ತಟ್ಟಿದ್ರು. ಅಷ್ಟೇ ಅಲ್ಲ, ಡಿಕೆ ಬಣ ಕೂಡ ವರಿಷ್ಠರ ಭೇಟಿಗೆ ತಂಡೋಪತಂಡವಾಗಿ ಹೋಗಿತ್ತು. ಆದ್ರೆ ಟ್ರಬಲ್ ಶೂಟರ್ಗೆ ವರಿಷ್ಠರ ಭೇಟಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಹೈಕಮಾಂಡ್ ಬಳಿ ತೆರಳಲು ಕಾತರದಿಂದ ಇದ್ದ ಡಿಸಿಎಂಗೆ ಕೊನೆಗೂ ನಾಯಕರ ದರ್ಶನ ಭಾಗ್ಯ ಸಿಕ್ಕಿದೆ. ಸೋನಿಯಾ, ರಾಹುಲ್ ಜೊತೆ ಡಿಕೆ ಲಂಚ್ ಲೆಕ್ಕಾಚಾರ. ಡಿಕೆ ಶಿವಕುಮಾರ್ಗೆ ಸಿಕ್ತ ಹೈಕಮಾಂಡ್ ಅಭಯ. ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿತ್ತು. ದೆಹಲಿ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ನಡೆಸಿತ್ತು. ಆದ್ರೆ ಇದು ಡಿಕೆಶಿಗೆ ಪ್ಲಸ್ ಪಾಯಿಂಟ್ ಆದಂತೆ ಕಾಣ್ತಿದೆ. ಈ ಸಮಾವೇಶಕ್ಕೂ ಮುನ್ನ ಇಂದಿರಾ ಭವನದಲ್ಲಿ ನಡೆದ ಹೈಕಮಾಂಡ್ ಔತಣಕೂಟದಲ್ಲಿ ಡಿಕೆಶಿಗೆ ಅಭಯ ಸಿಕ್ತಾ ಎಂಬ ಚರ್ಚೆ ಜೋರಾಗಿದೆ. ಮಧ್ಯಾಹ್ನ ಔತಣಕೂಟದಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ನಗುಮುಖದಲ್ಲಿ ಹೈಕಮಾಂಡ್ ನಾಯಕರಿಗೆ ನಮಸ್ಕರಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಯವರನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿಗೆ ಶೇಕ್ ಹ್ಯಾಂಡ್ ಮಾಡಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಹೈಕಮಾಂಡ್ ಅಭಯದ ಬಗ್ಗೆ ಮಾತಾಡಲ್ಲ.